ನಮಸ್ಕಾರ ಸ್ನೇಹಿತರೆ. ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾಸರಣಿಯ 20ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಫೋನ್ ಸದ್ದಾಗಲು ಎಚ್ಚರಗೊಂಡಿದ್ದನು ವಿವೇಕ್. ಬಾಸ್ ಮಾತನ್ನು ಪಾಲಿಸಲು ಸುಮಾ ಮನೆಯ ಪಕ್ಕವೇ ಕಾರ್ ಪಾರ್ಕ್ ಮಾಡಿ ಕಾರಲ್ಲೇ ಮಲಗಿದ್ದನವನು. ರಾತ್ರಿ ತಡವಾದುದರ ಜೊತೆಗೆ ಅಷ್ಟು ಕಂಫರ್ಟ್ ಆದ ಜಾಗವಲ್ಲದ ಕಾರಣ ಸರಿಯಾಗಿ ನಿದ್ರೆಯಾಗಿರಲಿಲ್ಲ ಅವನಿಗೆ. ಕಣ್ಣು ಹೊಸಕುತ್ತಲೇ ಫೋನ್ ಪಿಕ್ ಮಾಡಿದ್ದನು. ವಿವೇಕ್, ಪ್ಲೀಸ್ ಮನೆಗೆ ಬರ್ತೀರಾ? ಪಪ್ಪ ಮಾತಾಡ್ತಾ ಇಲ್ಲ. ಅವಳ ಅಳು ಅವನ ಹೃದಯ ಕಲಕಿತ್ತು. ಪ್ರಣತಿ, ಡೋಂಟ್ ಕ್ರೈ, ನಾನು ಹೊರಟೆ. ಅವಸರವಾಗಿ ಕಾರು ತಿರುಗಿಸಿದನು. ಬಾಸ್, ಪ್ರಣತಿ ಕಾಲ್ ಮಾಡಿದ್ಲು ಎಂದವನು ಅವಳು ಹೇಳಿದ ವಿಷಯವನ್ನು ಹೇಳಿ ಫೋನ್ ಕಟ್ ಮಾಡಿ ಶರವೇಗದಲ್ಲಿ ಕಾರನ್ನು ಚಲಾಯಿಸಿದನು. ಏನೋ ಕೇಡನ್ನು ಶಂಕಿಸಿತ್ತು ಅವನ ಮನ. ವಿವೇಕ್ ಭಾರ್ಗವ್ ಮನೆಗೆ ಹೋದ ಒಂದು ಸೆಕೆಂಡಲ್ಲಿ ಗೌತಮ್ ಕೂಡ ಬಂದಿದ್ದನು. ಡಾಕ್ಟರ್ ತಿಲಕ್ ಆನ್ ದ ವೇ ಅಂದರು. ಸರಸರನೆ ಹೆಜ್ಜೆ ಹಾಕುತ್ತಾ ಹೇಳಿದನು ವಿವೇಕ್. ಆಲ್ ರೈಟ್, ಕಮ್ ಫಾಸ್ಟ್. ಓಡುವ ನಡಿಗೆಯಲ್ಲಿ ಮನೆಯ ಒಳಗೆ ನಡೆದರು. ಪ್ರಣತಿ ಅಪ್ಪನ ಪಕ್ಕವೇ ಕುಳಿತು ಅವರನ್ನು ಏಳಿಸುವ ಪ್ರಯತ್ನ ನಡೆಸಿದರೆ ಶಾರದಮ್ಮ ದಿಕ್ಕೇ ತೋಚದಂತೆ ಕುಳಿತು ಬಿಟ್ಟಿದ್ದಳು. ಬಂದ ವಿವೇಕ್ ಪ್ರಣತಿಯನ್ನು ಭುಜ ಬಳಸಿ ಸಂತೈಸಿ ಪಕ್ಕಕ್ಕೆ ಕರೆದೊಯ್ದನು. ವಿವೇಕ್, ಪಪ್ಪ ಮಾತಾಡ್ತಾ ಇಲ್ಲ. ಮಗುವಂತೆ ಬಿಕ್ಕಿದವಳ ನೋಡಲಾಗಲಿಲ್ಲ ಅವನಿಗೆ. ಏನೂ ಆಗಿಲ್ಲ ಪ್ರಣತಿ, ನೀನು ಸಮಾಧಾನ ಮಾಡ್ಕೊ, ಎದ್ದೇಳ್ತಾರೆ ಇರು. ಮೇ ಬಿ ನೈಟ್ ಮಲಗಿದ್ ಲೇಟ್ ಅನಿಸುತ್ತೆ. ಅವನಿಗೆ ನಂಬಿಕೆ ಇಲ್ಲದಿದ್ದರೂ ಅವಳ ಮನವೊಲಿಸುವ ಪ್ರಯತ್ನ ನಡೆಸಿದ್ದ. ಭಾರ್ಗವ್ ಅವರ ಪಲ್ಸ್ ಚೆಕ್ ಮಾಡಿದ ಗೌತಮ್ಗೆ ಖಚಿತವಾಗಿ ಹೋಗಿತ್ತು. ದುಃಖ ಉಮ್ಮಳಿಸಿ ಬಂದಿತ್ತು ಅವನಿಗೆ. ಅಷ್ಟು ಗಟ್ಟಿ ಮನಸ್ಸಿನ ಗೌತಮ್ಗೂ ಆ ಸತ್ಯ ಒಪ್ಪಿಕೊಳ್ಳಲಾಗಲಿಲ್ಲ. ಖಿನ್ನವಾದ ಮುಖ ಹೊತ್ತು ಪಕ್ಕಕ್ಕೆ ಸರಿದು ನಿಂತು ಬಿಟ್ಟನು. ಬಂದ ಡಾಕ್ಟರ್ ತಿಲಕ್ ಕೈ ಚೆಲ್ಲಿದಾಗ ಪ್ರಣತಿಯ ರೋದನ ಮುಗಿಲು ಮುಟ್ಟಿತ್ತು. ಅವಳ ಅಳು ನೋಡಲಾಗದೆ, ಸಂತೈಸಲು ಸಾಧ್ಯವಾಗದೆ ಒಳಗೊಳಗೆ ಮೂಕರೋದನ ಮಾಡಿದನು ಗೌತಮ್. ಕಡೆಗೂ ಅವಳನ್ನು ನೋಡಲಾಗದೆ ಅವಳ ಬಳಿ ಬಂದಿದ್ದನು. ವಿವೇಕ್ ಎಲ್ಲರಿಗೂ ಫೋನ್ ಮಾಡಿ ವಿಷಯ ತಿಳಿಸುತ್ತಿದ್ದನು. ಶಾರದಮ್ಮ ಸೆರಗು ಅಡ್ಡ ಹಿಡಿದು ಅಳುತ್ತಿದ್ದರು. ತನ್ನವರನ್ನು ಕಳೆದುಕೊಂಡು ಬೀದಿಗೆ ಬಂದಿದ್ದ ಅವರನ್ನು ಸ್ವಂತ ಅಕ್ಕನಂತೆ ನೋಡಿಕೊಂಡಿದ್ದ ಭಾರ್ಗವ್ ಇಂದು ಅವರನ್ನೆಲ್ಲ ಬಿಟ್ಟು ಅಗಲಿರುವುದು ಅವರಿಗೆ ನಂಬಲೇ ಅಸಾಧ್ಯವಾಗಿತ್ತು. ಶಾರದಮ್ಮ, ನೀವೇ ಹೀಗೆ ಅಳ್ತಾ ಕೂತ್ರೆ ಹೇಗೆ? ಪ್ರಣತಿ ಇನ್ನೂ ಜಾಸ್ತಿ ಅಳ್ತಾಳೆ. ತುಂಬು ಜೀವನ ನಡೆಸೋಗಿದ್ದಾರೆ. ಯಾವುದೇ ನೋವಿಲ್ಲದೆ ಜೀವ ಬಿಟ್ಟಿದ್ದಾರೆ. ಅವ್ರು ಮಾಡಿದ ದಾನ ಧರ್ಮ ಅವರಿಗೆ ಇಂಥ ಸುಖವಾದ ಸಾವನ್ನು ಕೊಟ್ಟಿದೆ. ಅಳಬೇಡಿ, ಸಮಾಧಾನ ತಂದುಕೊಳ್ಳಿ. ಫೋನ್ ಮಾಡುತ್ತಲೇ ಶಾರದಮ್ಮರನ್ನು ಸಮಾಧಾನ ಪಡಿಸುತ್ತಿದ್ದನು ವಿವೇಕ್. ಅಪ್ಪನನ್ನು ತಬ್ಬಿ ಅಳುತ್ತಿದ್ದವಳನ್ನು ಭುಜ ಹಿಡಿದು ತನ್ನತ್ತ ಸೆಳೆದುಕೊಂಡನು ಗೌತಮ್. ಪ್ರಣತಿ, ಅಂಕಲ್ಗೆ ನೀನು ಅಳೋದು ಇಷ್ಟ ಆಗ್ತಾ ಇರಲಿಲ್ಲ. ಈಗ ನೀನೀಗ ಅಳ್ತಾ ಕೂತ್ರೆ ಅವ್ರು ನೊಂದ್ಕೊಳ್ತಾರೆ. ಪ್ಲೀಸ್ ಸಮಾಧಾನ ಮಾಡ್ಕೊ. ತನ್ನೆದೆಗೆ ಒರಗಿಸಿಕೊಂಡವನು ಅವಳ ತಲೆ ಸವರಿದನು. ಅವನೆದೆಗೆ ಒರಗಿದವಳು, ಗೌತಮ್, ನನಗಪ್ಪ ಬೇಕು, ಅವ್ರನ್ನ ಎದ್ದೇಳಿಸು, ನನ್ನವ್ರ ಜೊತೆ ಮಾತಾಡಬೇಕು. ತೊದಲಿದವಳ ಸ್ಥಿತಿ ನೋಡಲಾಗದೆ ಅವನ ಹೃದಯ ಮೌನವಾಗಿ ರೋಧಿಸಿತ್ತು. ರಾಘವ್ ರೇಖಾ ಬಂದವರು ಮೌನವಾಗೇ ಇಹದ ಯಾತ್ರೆ ಮುಗಿಸಿ ನಿಸ್ತೇಜರಾಗಿ ಮಲಗಿದ್ದ ಭಾರ್ಗವ್ ಅವರನ್ನು ನೋಡಿ ವ್ಯಥೆಪಟ್ಟುಕೊಂಡರು. ದ್ವೇಷ ಮಾಡಿ ನಾನು ಸಾಧಿಸೋದೇನು? ತಂಗಿಯನ್ನು ಆ ದಿನನೇ ಒಪ್ಕೊಂಡು ಬಿಡಬೇಕಾಗಿತ್ತು ನಾನು. ಸ್ವಲ್ಪ ದಿನನಾದರೂ ನನ್ನೊಟ್ಟಿಗಿರ್ತಿದ್ರೇನೋ. ಜಿಜ್ಞಾಸೆಗೆ ಒಳಗಾಗಿದ್ದರು ರಾಘವ್. ರೇಖಾ ಬಂದವರೇ ಶಾರದಮ್ಮರ ಬಳಿ ಎಲ್ಲವನ್ನೂ ಕೇಳಿ ಮಾತನಾಡಿ ತಿಳಿದುಕೊಂಡರು. ಪ್ರಣತಿಯ ಬಳಿ ಬಂದು ಅವಳನ್ನು ಸಂತೈಸಿದರು. ಇಷ್ಟೊತ್ತು ತನ್ನೆದೆಗೆ ಆನಿಸಿಕೊಂಡಿದ್ದ ಗೌತಮ್ ಅವಳನ್ನು ಅಮ್ಮನ ಮಡಿಲಿಗೆ ಒಪ್ಪಿಸಿ ವಿವೇಕ್ ಬಳಿ ಬಂದಿದ್ದನು. ಅವ್ರ ಮ್ಯಾನೇಜರ್ಗೆ ಕಾಲ್ ಮಾಡಿದ್ದೆ ಬಾಸ್, ಎಂಪ್ಲಾಯೀಸ್ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಅಂದರು ಎಂದನು. ಓಕೆ, ಅವರನ್ನೆಲ್ಲ ಬಂದು ನೋಡ್ಕೊಂಡು ಹೋಗಲಿ. ಎಲ್ಲರೂ ಮಕ್ಕಳಂತೆ ನೋಡ್ಕೊಂಡಿದ್ರಂತೆ. ಕೊನೆ ಬಾರಿ ಅವರಿಗೂ ನೋವಿರುತ್ತೆ. ಎಲ್ಲ ಅರೇಂಜ್ಮೆಂಟ್ ಮಾಡಿಸು ಹೇಳಿದನು. ವ್ಯಥೆ ತುಂಬಿದ ಅವನ ಧ್ವನಿ ವಿವೇಕ್ಗೆ ಕೇಳಲಾಗಲಿಲ್ಲ. ಸುಮಾ ಬಂದವಳೆ ಭಾರ್ಗವ್ ಅವರನ್ನು ನೋಡಿ ಕಣ್ಣೀರು ಸುರಿಸಿದಳು.
ಅದೆಷ್ಟೋ ಬಾರಿ ಧೈರ್ಯ ತುಂಬಿ ಓದಲು ಪ್ರೋತ್ಸಾಹಿಸಿದ್ದರು. ನೆನೆದವಳಿಗೆ ಅವರಿನ್ನೂ ಇಲ್ಲ ಎನ್ನುವ ನೋವು ತಡೆದುಕೊಳ್ಳಲಾಗುತ್ತಿರಲಿಲ್ಲ. ರಾಘವ್ ಪ್ರತಿಯೊಂದು ಕ್ರಿಯೆಗಳನ್ನು ಸಂಪ್ರದಾಯಬದ್ಧವಾಗಿ ನಡೆಸಿಕೊಟ್ಟರು. ಎಲ್ಲ ವಿಧಿವಿಧಾನಗಳನ್ನು ಗೌತಮ್ ಮುಂದೆ ನಿಂತು ನೆರವೇರಿಸಿದನು. ಬದುಕಿದ್ದಾಗ ಅನಾಥ ಎಂದು ಜರಿದು ದೂರ ಇಟ್ಟಿದ್ದವರು ಸತ್ತ ಮೇಲೆ ಒಪ್ಪಿಕೊಂಡಿದ್ದರು. ಆದರೆ ಭಾರ್ಗವ್ ಸಂಬಂಧಗಳ ಮಹತ್ವವನ್ನು ಅರಿತಿದ್ದವರು. ಬದುಕಿದ್ದಾಗಲೇ ಅದೆಲ್ಲವನ್ನು ಅಪೇಕ್ಷಿಸಿದ್ದರು. ಅಣ್ಣನನ್ನು ತೊರೆದ ಹೆಂಡತಿಯ ವೇದನೆ ನೋಡಲಾಗದೆ ಭಾರ್ಗವ್ ಒಮ್ಮೆ ರಾಘವ್ ಬಳಿ ಬಂದು ಅಂಗಲಾಚಿ ಬೇಡಿಕೊಂಡಿದ್ದರು. ತಂಗಿಯ ಮೇಲೆ ಪ್ರೀತಿ ಇದ್ದರೂ ಕುಲದ ಹಮ್ಮು ಅವರನ್ನು ಕಲ್ಲಾಗಿಸಿತ್ತು. ಅಪ್ಪನ ಕಾರ್ಯ ಮುಗಿಸಿ ಬಂದು ಸ್ನಾನಾದಿಗಳನ್ನು ಮುಗಿಸಿದವಳು ತಂದೆಯ ರೂಮಿಗೆ ಬಂದು ಅವರ ಮಂಚದ ಬಳಿ ನೆಲದ ಮೇಲೆ ಕುಳಿತು ತಲೆಯಾನಿಸಿ ಮೌನವಾಗಿ ಕುಳಿತು ಬಿಟ್ಟಳು ಪ್ರಣತಿ. ಉಕ್ಕಿ ಬರುತ್ತಿದ್ದ ನೆನಪುಗಳು ಜೊತೆಗೆ ತಂದೆ ಇಲ್ಲದ ನೋವು ಅವಳನ್ನು ದಾರಿ ತಪ್ಪಿದ ಮಗುವಿನ ಸ್ಥಿತಿಗೆ ತಂದಿತ್ತು. ಮಂಡಿಯ ಮೇಲೆ ಮುಖ ಹುದುಗಿಸಿ ಅಳುತ್ತಿದ್ದವಳನ್ನು ನೋಡಿ ರೇಖಾ ಮರುಗಿದರು. ಅದೆಷ್ಟೇ ಸಮಾಧಾನಿಸಲು ಯತ್ನಿಸಿದರೂ ಅವಳ ನೋವನ್ನು ಕಡಿಮೆ ಮಾಡಲು ಸಾಧ್ಯವಾಗಿರಲಿಲ್ಲ ಅವರಿಗೆ. ಪ್ರಣತಿ ಬಳಿ ಬಂದು ಅವಳ ಗಲ್ಲ ಸವರಿದವರು, ಅಳು ಅಂದರೆ ಭಾರ್ಗವ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಇರೋಷ್ಟು ದಿನ ಬದುಕಿಗಾಗಿ ಹೋರಾಡಿದ ವ್ಯಕ್ತಿ, ಒಬ್ರಿಗೂ ಕೇಡ್ ಬಯಸ್ತೋರಲ್ಲ. ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ನೀನು ಹೀಗಳೋದು ಅವ್ರು ಸಹಿಸಲ್ಲ. ಬಿಕ್ಕುತ್ತಿದ್ದವಳನ್ನು ಎದೆಗೊತ್ತಿಕೊಂಡು ಬೆನ್ನು ಸವರಿದರು. ರೇಖಾ ರಾಘವ್ ಅಲ್ಲೇ ಉಳಿದರು. ಗೌತಮ್ ಮೊದಲ ಬಾರಿಗೆ ಹತ್ತಿರದಿಂದ ತನ್ನವರ ಸಾವೊಂದನ್ನು ನೋಡಿದ್ದ. ಅಪ್ಪನ ಮಾತುಗಳನ್ನು ಕೇಳುತ್ತಿದ್ದವನಿಗೆ ಅವರ ಮೇಲೆ ಕೋಪವಿತ್ತಷ್ಟೆ, ದ್ವೇಷ ಅಂತಹದು ಇಟ್ಟುಕೊಂಡಿರಲಿಲ್ಲ. ಓದು ಮುಗಿಸಿ ಬಂದವನೇ ತಂದೆಯ ಕಂಪನಿಯ ಜೊತೆಗೆ ಭಾರ್ಗವ್ ಅವರ ವ್ಯವಹಾರಗಳ ಮೇಲೂ ಸುಮ್ಮನೆ ಕಣ್ಣಾಯಿಸಿದ್ದ. ಆಗಲೇ ಅವನಿಗೆ ದಯಾನಂದ್ ಅಂತಹ ಮನುಷ್ಯನ ಕುತಂತ್ರದ ಬುದ್ಧಿ ಅರಿವಾಗಿತ್ತು. ಎಚ್ಚೆತ್ತುಕೊಂಡು ಉಪಾಯವಾಗಿ ಅವರನ್ನು ದೂರ ಸರಿಸುವಲ್ಲಿ ಯಶಸ್ವಿಯಾಗಿದ್ದ. ಇನ್ಮುಂದೆ ಎಲ್ಲವೂ ಸರಿಹೋಯಿತು ಎಂದುಕೊಳ್ಳುತ್ತಿರುವಾಗಲೇ ಬಿರುಗಾಳಿಯಂತೆ ಬಂದಪ್ಪಳಿಸಿದ ಭಾರ್ಗವ್ ಅವರ ಸಾವು ಅವನನ್ನು ಚೂರು ಅಲ್ಲಾಡಿಸಿದ್ದಂತೂ ನಿಜ. ತಂದೆಯೇ ತನ್ನ ಪ್ರಪಂಚ ಅಂತ ಬದುಕಿದವಳ ಜೀವನ ಇನ್ಮುಂದೆ ಪ್ರವಾಹಕ್ಕೆ ಸಿಕ್ಕ ತರಗಲೆಯಾದೀತೆ. ಪ್ರಣತಿಯ ಮುಂದಿನ ಭವಿಷ್ಯವನ್ನು ನೆನೆದವನ ಕಣ್ಣ ಮುಂದೆ ಮಂಜು ಹರಡಿದ ಅನುಭವವಾಗಿತ್ತು. ಬಾಸ್ ಎನ್ನುತ್ತಾ ಬಂದ ವಿವೇಕ್ ನನ್ನ ನೋಡಿ ದೀರ್ಘ ಉಸಿರು ಚೆಲ್ಲಿದವನು, ಸುಮಾ ಹೋದ್ರಾ ಕೇಳಿದನು. ಹಾ ಬಾಸ್, ನಾನೇ ಬಿಟ್ಟು ಬಂದೆ ಹೇಳಿ ಅಲ್ಲೇ ನಿಂತನು. ವಿವೇಕ್, ದಯಾನಂದ್ ಏನಾದರೂ ಬಂದಿದ್ರಾ ಕೇಳಿದನು. ನೋಡಿದಾಗ ಅನಿಸಿಲ್ಲ ಬಾಸ್ ಎನ್ನುತ್ತಿರುವಾಗಲೇ, ಪ್ರಣತಿ ಮಗು, ಪ್ರಣತಿ ಪುಟ್ಟ ಎನ್ನುತ್ತಾ ಧಾವಿಸಿ ಬಂದರು ದಯಾನಂದ್. ಗೌತಮ್ ಹುಬ್ಬುಗಳು ಗಂಟಾದವು. ಅದೇನು ಡ್ರಾಮಾ ಕ್ರಿಯೇಟ್ ಮಾಡೋಕೆ ಬಂದಿದ್ದಾನೆ ಈ ಮನುಷ್ಯ, ಅನುಮಾನದಿಂದ ಅವನೆಡೆಗೆ ನೋಡಿದನು. ದಯಾನಂದ್ ಜೊತೆ ಅರ್ಜುನ್ ಕೂಡ ಬಂದಿದ್ದನು. ಅವನನ್ನು ನೋಡಿದ ವಿವೇಕ್ ಹುಬ್ಬುಗಳು ಗಂಟಾದವು. ಬಾಸ್ ಏನೋ ಹೇಳಲು ಬಂದವನನ್ನು ತಡೆದನು ಗೌತಮ್. ಐ ನೋ ಹೀ ಸುಮಾಸ್ ಎಕ್ಸ್ ಬಾಯ್ ಫ್ರೆಂಡ್ ಎಂದು ಹೇಳಿ ಹದ್ದಿನ ನೋಟ ಬೀರಿದನು ದಯಾನಂದೆಡೆಗೆ. ಹಾಲಲ್ಲಿ ಆಗುತ್ತಿದ್ದ ಗಲಾಟೆ ಪ್ರಣತಿಗೂ ಕೇಳಿಸಿತ್ತು. ರೇಖಾ ಮಡಿಲಲ್ಲಿ ಮಗುವಂತೆ ಬಿಕ್ಕುತ್ತಾ ಮಲಗಿದ್ದವಳು ಆ ಸದ್ದಿಗೆ ಅವರತ್ತ ನೋಡಿದಳು. ಅದೇನು ನೋಡೋಣ ಬಾ, ಅವಳನ್ನು ಏಳಿಸಿ ಕೈ ಹಿಡಿದು ಕರೆದೊಯ್ದರು. ಅಯ್ಯೋ, ಎಂಥ ಅನಾಹುತ ಆಗೋಯ್ತು, ನನ್ನ ಸ್ನೇಹಿತನಿಗಿಂತ ಸಾವು ಬರಬಾರ್ದಿತ್ತು. ಅಲ್ಲೇ ಇದ್ದ ಸೋಫಾದ ಮೇಲೆ ಕುಕ್ಕರಿಸಿದರು. ಈ ಸಮಯದಲ್ಲಿ ಪ್ರಣತಿಯನ್ನು ಬಗ್ಗಿಸಬಹುದೆಂಬ ಕನಸು ಹೊತ್ತು ಬಂದಿದ್ದರು. ಅತಿಯಾಗಿ ನೊಂದುಕೊಂಡು ಭಾರ್ಗವ್ ಅವರ ಗುಣಗಾನ ಮಾಡುತ್ತಿದ್ದರು. ಅರ್ಜುನ್ ವಿಧೇಯನಂತೆ ಮೊಗಬಾಡಿಸಿ ಕುಳಿತಿದ್ದನು. ರೂಮಿಂದ ಹೊರಬಂದವಳು ಅಲ್ಲೇ ನಿಂತಳು. ಶಾರದಮ್ಮ ತಂದ ಕಾಫಿಯನ್ನು ಹೀರುತ್ತಾ ಅವರ ಪಾಡಿಗೆ ಮಾತನಾಡುತ್ತಲೇ ಇದ್ದರು ದಯಾನಂದ್. ಪ್ರಣತಿಯನ್ನು ನೋಡಿದವರೇ ಕಾಫಿ ಕಪ್ ಅಲ್ಲೇ ಇರಿಸಿ ಅವಳ ಬಳಿ ಬಂದರು. ಇದೇನಾಗೋಯ್ತು ಮಗಳೇ, ನಮ್ಮ ಭಾರ್ಗವ್ ಅದೇನು ಮಾಡ್ಕೊಂಡ್ಬಿಟ್ಟ, ಅವನಿಗೆ ಸಾವಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ ಹೇಳಿದಾಗ ಬಿಕ್ಕಿದಳು ಪ್ರಣತಿ.
ಮಹಡಿಯ ಮೇಲೆ ನಿಂತು ಇವರನ್ನೇ ನೋಡುತ್ತಿದ್ದವನ ಹುಬ್ಬುಗಳು ಗಂಟಾದವು. ಸದ್ದುಗದ್ದಲ ಕೇಳಿ ಹುರಾಂಡದಲ್ಲಿದ್ದ ರಾಘವ್ ಕೂಡ ಒಳ ಬಂದಿದ್ದರು. ಮೊದಲಿದ್ದ ರೋಷ, ಆವೇಶ ಅವರಲ್ಲಿ ಈಗ ಇರಲಿಲ್ಲ. ಮೊದಲಿನ ರಾಘವ್ ಆಗಿದ್ದರೆ ದಯಾನಂದನ್ನು ಹೊಸ್ತಿಲು ಸಹ ತುಳಿಸುತ್ತಿರಲಿಲ್ಲ. ಆದರೆ ಈಗ ಮೆತ್ತಗಾಗಿ ಬಿಟ್ಟಿದ್ದರು. ಭಾರ್ಗವ್ ಸಾವು ಅವರಲ್ಲಿ ಅಂತರ್ಮನನವನ್ನು ಮೂಡಿಸಿತ್ತು. ನನಗಿದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ ಮಗಳೇ. ಈಗಷ್ಟೇ ಮುಂಬೈಯಿಂದ ಬಂದೆ ನಾನು. ವಿಷಯ ತಿಳಿದು ಓಡೋಡ್ ಬಂದೆ. ಚಿಂತೆಯ ಮುಖ ಮಾಡಿದರು. ಏನು ಮಾಡೋಕ್ಕಾಗುತ್ತೆ ದಯಾನಂದ್? ಭೂಮಿ ಮೇಲೆ ನಮ್ಮ ಜವಾಬ್ದಾರಿ ಮುಗಿದ ಮೇಲೆ ಹೋಗಲೇಬೇಕಲ್ವೇ? ಆದರೂ ಭಾರ್ಗವ್ ಪುಣ್ಯವಂತ, ರಾಘವ್ ಹೇಳಿದರು. ದಯಾನಂದ್ ಅಸಲಿ ಮುಖದ ಪರಿಚಯ ಅಷ್ಟಿರಲಿಲ್ಲ ಅವರಿಗೆ. ಆದರೂ ಇದನ್ನು ಅಕಾಲಿಕ ಮರಣ ಅನ್ಬೇಕು ರಾಘವ್. ಸಾಯೋ ವಯಸ್ಸಾಗಿರಲಿಲ್ಲ ನಮ್ಮ ಭಾರ್ಗವ್ಗೆ. ಕಳೆದ 25 ವರ್ಷಗಳಿಂದ ಜೀವದ ಹಾಗಿದ್ವಿ. ಪೇಚಾಡಿಕೊಂಡರು. ಅರ್ಜುನ್ ಪ್ರಣತಿಯನ್ನು ತಿನ್ನುವಂತೆ ನೋಡುತ್ತಿದ್ದ. ಈ ಸಮಯದಲ್ಲೂ ಅವನ ಕಾಮುಕ ಕಣ್ಣುಗಳು ಅವಳ ಅಂಗಾಂಗಗಳೆಲ್ಲವನ್ನು ಪರಿಶೀಲಿಸುತ್ತಿದ್ದವು. ಇದನ್ನೆಲ್ಲ ಗಮನಿಸುತ್ತಿದ್ದ ಗೌತಮ್ ಮುಷ್ಟಿ ಬಿಗಿಯಾಯಿತು. ಭಾರ್ಗವ್ ಅವರ ಅಂತಿಮ ಕಾರ್ಯದಲ್ಲಿ ದಯಾನಂದ್ ತಲೆಮರೆಸಿಕೊಂಡು ಇದ್ದಿದ್ದನ್ನು ಅವನು ಸ್ವತಃ ನೋಡಿದ್ದನು. ಆದರೆ ಇಲ್ಲಿ ಬಂದು ಸುಳ್ಳು ಹೇಳುತ್ತಿರುವುದೇಕೆ? ಅರ್ಥವಾಗಲಿಲ್ಲ ಅವನಿಗೆ. ಅದೆಷ್ಟೋ ಹೊತ್ತು ಮಾತನಾಡುತ್ತಾ ಕುಳಿತಿದ್ದ ದಯಾನಂದ್ ಕೊನೆಗೂ ಹೊರಟಿದ್ದರು. ಹೊರಡುವ ಮುನ್ನ ಪ್ರಣತಿಯ ತಲೆ ಸವರಿ, ನೀನು ಅನಾಥೆ ಅಲ್ಲ, ನಿನಗೆ ನಾನಿದ್ದೀನಿ. ಅರ್ಜುನ್ ನಿನಗಾಗಿ ಇನ್ನೂ ಕಾಯ್ತಿದ್ದಾನೆ ಎಂದರು. ಗೌತಮ್ ರಕ್ತ ಕುದಿದು ಹೋಯಿತು. ಇದೆಲ್ಲದರ ಮೂಕ ಪ್ರೇಕ್ಷಕನಾಗಿದ್ದ ವಿವೇಕ್ ಹುಬ್ಬುಗಳು ಗಂಟಾದವು. ಮೊದಲೇ ಗೊಂದಲ ಕೋಪದಲ್ಲಿ ಇದ್ದವನು ಅವರ ಮಾತುಗಳನ್ನು ಕೇಳಿ ನಖಶಿಖಾಂತ ಉರಿದು ಹೋದನು. ರಾಘವ್ ಏನು ಮಾತನಾಡದೆ ಕುಳಿತಿದ್ದುದು ರೇಖಾ ಅವರಲ್ಲಿ ಆಶ್ಚರ್ಯ ಮೂಡಿಸಿತ್ತು. ಪ್ರಣತಿಯಂತೂ ದಿಕ್ಕು ಕಾಣದೆ ಪರಿತಪಿಸುತ್ತಿರುವಂತೆ ಆಗಿದ್ದಳು. ಸಹೃದಯದ ಸಾಹಿತ್ಯಾಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆನ ಮುಗಿಸ್ತೀನಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.